ಪ್ರಿಯ ವೀಕ್ಷಕರೇ ಹಾಗೂ SSLC ವಿದ್ಯಾರ್ಥಿ ಮಿತ್ರರೇ, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ SSLC ರಿಸಲ್ಟ್ ಅಪ್ಡೇಟನ್ನು ನೋಡ್ಕೊಂಬರೋಣ. ಅದೇ ರೀತಿ ಶಿಕ್ಷಣ ಇಲಾಖೆ ಒಂದು ವಿನೂತನ ಪ್ರಯೋಗವನ್ನು ಮಾಡಿದೆ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ಕೇಳಿ. ಈ ಬಾರಿ 3 ಪರೀಕ್ಷೆಗಳಿರುತ್ತೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ವಿದ್ಯಾರ್ಥಿಗೆ ಉನ್ನತ ಶಿಕ್ಷಣ ಪಡೆಯುವಲ್ಲಿ ಯಾವುದೇ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಈ ಒಂದು ವಿನೂತನ ಪ್ರಯೋಗವನ್ನು ಮಾಡಿದೆ. ಪೇಪರ್ 1 ಈಗಾಗಲೇ ಮುಗಿದಿದೆ. ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಪೇಪರ್ 1 ಮುಗಿದಿದೆ. ಇದರ ಇವ್ಯಾಲ್ಯೂಷನ್ ಕೂಡ ಏಪ್ರಿಲ್ 15ರಿಂದ ಪ್ರಾರಂಭವಾಗಲಿದೆ. ಸುಮಾರು 1 ವಾರಗಳ ಕಾಲ ಇವ್ಯಾಲ್ಯೂಷನ್ ಇರುತ್ತದೆ. ತದನಂತರ 1 ವಾರ ಡೇಟಾ ಎಂಟ್ರಿ ಅಂದರೆ ಮಾರ್ಕ್ಸು ಎಂಟ್ರಿ ಮಾಡಬೇಕು. ಇಂಟರ್ನಲ್ ಮಾರ್ಕ್ಸು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ರಿಸಲ್ಟ್ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಬಾರಿ ಇವ್ಯಾಲ್ಯೂಷನ್ನು ಸ್ವಲ್ಪ ಲಿಬ್ರಲ್ ಆಗಿರುತ್ತದೆ ಎಂದು ಹೇಳಲಾಗಿದೆ. ಈ ಬಾರಿ ಪರೀಕ್ಷೆಯು ಅತಿ ಕಠಿಣವಾಗಿ ತೆಗೆದುಕೊಳ್ಳಲಾಗಿದೆ. ಅಂದರೆ ವೆಬ್ ಕಾಸ್ಟಿಂಗ್ ಮೂಲಕ ಪ್ರತಿಯೊಂದು ಕೇಂದ್ರದಿಂದ ತಾಲೂಕು ಕೇಂದ್ರಕ್ಕೆ ಕನೆಕ್ಷನ್ ಕೊಟ್ಟು ಅಲ್ಲಿ ಪರೀಕ್ಷೆ ಯಾವ ರೀತಿ ನಡೆಯುತ್ತಿದೆ ಎಂದು ವೀಕ್ಷಣೆ ಮಾಡಿ ಈ ಬಾರಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಲಾಗಿದೆ. ಪೇಪರ್ 1 ರಿಸಲ್ಟ್ ಬಂದ ನಂತರ ಪೇಪರ್ 2 ಎಲ್ಲ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ. ರಿಸಲ್ಟ್ ಬಂದು ಒಂದು 15 ದಿನಗಳಲ್ಲಿ ಮುಂದಿನ ದಿನಾಂಕವನ್ನು ತಿಳಿಸಲಾಗುತ್ತದೆ. ಆಮೇಲೆ ಪೇಪರ್ 2 ಕೂಡ ನೀವು ಮೇ 2 ಅಥವಾ 3rd ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ರಿಸಲ್ಟ್ ಕೂಡ ಅತಿ ಬೇಗನೆ ನಿಮಗೆ ಕೈಗೆ ಸಿಗಲಿದೆ. ಹೀಗಾಗಿ ಯಾವುದೇ ಒಂದು ವಿದ್ಯಾರ್ಥಿಗೆ ಜೂನ್ನಲ್ಲಿ ಕಾಲೇಜ್ಗೆ ಹೋಗಲು ತೊಂದರೆ ಆಗುವುದಿಲ್ಲ. ಮೊದಲನೇ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕ ಬಂದರೂ ಕೂಡ 2ನೇ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಪಡೆಯುವುದು. 2ನೇ ಪರೀಕ್ಷೆಯಲ್ಲಿ ಕೂಡ ಅಂಕ ಕಡಿಮೆ ಬಂದರೆ ವಿದ್ಯಾರ್ಥಿ ಆತಂಕಗೊಳಗಾಗುವ ಅವಶ್ಯಕತೆ ಇಲ್ಲ. 3ನೇ ಪರೀಕ್ಷೆ ಇರುತ್ತದೆ. ಈ 3ರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರೀಕ್ಷೆಯ ಪೇಪರನ್ನು ನಿಮಗೆ ಮಾರ್ಚ್ನಲ್ಲಿ ಎಂಟ್ರಿ ಮಾಡಲಾಗುತ್ತದೆ. ಹೀಗಾಗಿ ವಿದ್ಯಾರ್ಥಿ ಯಾವುದೇ ಒಂದು ಆತಂಕಕ್ಕೆ ಹೆದರಿ ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟ್ಗೆ ಆಲ್ ದಿ ಬೆಸ್ಟ್ ತಿಳಿಸುತ್ತಾ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.